ತುಳಸಿಗೆ ಆಪತ್ತು ತಂದ ಔಷಧಿ, ಅಮ್ಮನ ಪರ ನಿಂತ ಮಗ, ಶ್ರೇಯಸ್ಸು ಶುಭಮಸ್ತು. ಧಾರಾವಾಹಿಯಲ್ಲಿ ಸಿರಿಮನೆ ಖರ್ಚಿನ ಹಣದಲ್ಲಿ ಸಮರ್ಥ್ಗೆ ವ್ಯಾಲೆಂಟೈನ್ಸ್ ಡೇ ಉಡುಗೊರೆ ತಂದು ಕೊಟ್ಟಿದ್ದು, ಈಗ ಅಡುಗೆ ಮನೆಯ ರೇಷನ್ಗೆ ದತ್ತತಾತನ ಬಳಿ ಸಾಲ ತೆಗೆದುಕೊಳ್ಳುವಂತಾಗಿದೆ. ಕಷ್ಟವಿದ್ದರೂ ಕೂಡ ಸಮರ್ಥ್ ಮತ್ತು ಸಿರಿ ಅರ್ಥ ಮಾಡಿಕೊಂಡು ಖುಷಿ ಖುಷಿಯಾಗಿ ಜೀವನ ನಡೆಸುತ್ತಿದ್ದಾರೆ. ಇವರಿಬ್ಬರಿಗೆ ದತ್ತತಾತ ಕೂಡ ಜೊತೆಯಾಗಿ ನೆಮ್ಮದಿಯಾಗಿದ್ದಾರೆ. ಆದರೆ ಮಾಧವ ಮನೆಯಲ್ಲಿ ಮಾತ್ರ ಒಂದೊಂದು ಮನಸ್ಸುಗಳು ಒಂದೊಂದು ರೀತಿಯಲ್ಲಿ ಆಲೋಚಿಸುತ್ತಿದ್ದೇವೆ. ಈಗ ದೀಪಿಕಾ ಪೂರ್ಣಿಮಾ ಮೇಲೆ ಕೋಪವನ್ನು ತೋರಿಸುತ್ತಿದ್ದಾಳೆ. ಪೂರ್ಣಿ ಔಷಧಿಗೆ ವಿಷ ಬೆರಕೆ. ದೀಪಿಕಾ ಮನೆಯ ಕೆಲಸದವಳು ಲಕ್ಷ್ಮಿಗೆ ಹೇಳಿ ಪೂರ್ಣಿಮಾ ಮಕ್ಕಳಾಗಲೆಂದು ತೆಗೆದುಕೊಳ್ಳುತ್ತಿರುವ ಔಷಧಿಯನ್ನು ವಿಷವನ್ನು ಬೆರೆಸಿದ್ದಾಳೆ. ಶಾರ್ವರಿ ಕೂಡ ಇವರಿಬ್ಬರ ಜೊತೆಗೆ ಕೈ ಜೋಡಿಸಿದ್ದಾಳೆ. ಪೂರ್ಣಿಮಾಳಿಗೆ ಮಕ್ಕಳಾಗಬಾರದು, ಮಗುವಾದರೆ ಮಾಧವ ಮೊಗದಲ್ಲಿ ಸಂತಸ ಮೂಡುತ್ತದೆ ಎಂಬುದು ಶಾರ್ವರಿ ಆಲೋಚನೆ. ತುಳಸಿ ಮೇಲೆ ಆರೋಪ ಮಾಡಬಹುದು ಎಂಬುದು ದೀಪಿಕಾ ಆಲೋಚನೆ. ಒಟ್ಟಿನಲ್ಲಿ ಮನೆಯಲ್ಲಿ ಶಾರ್ವರಿ, ದೀಪಿಕಾ ಇಬ್ಬರು ಮಾಧವ ಮತ್ತು ತುಳಸಿ ಮೇಲೆ ಕತ್ತಿ ಮಸೆಯುತ್ತಿದ್ದಾರೆ. ಅವಿ ಮತ್ತು ಅಭಿ ಮತ್ತಿಬ್ಬರು ತಂದೆ ತಾಯಿ ಎಂದು ಒಪ್ಪಿಕೊಳ್ಳದೆ ಇರುವುದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ. ಔಷಧಿ ಕುಡಿದು ಒದ್ದಾಡಿದ ಪೂರ್ಣಿಮಾ. ಇನ್ನು ತುಳಸಿ ಮತ್ತು ಪೂರ್ಣಿ ಅಭಿ ಮದುವೆಗೆ ಫೋಟೋಗಳನ್ನು ನೋಡುತ್ತಗೊಳ್ಳುತ್ತಿರುತ್ತಾರೆ. ಆಗ ತುಳಸಿ ಪೂರ್ಣಿಮಾ ಪಂಡಿತರು ನೀಡಿರುವ ಔಷಧಿಯನ್ನು ನೀಡುತ್ತಾಳೆ. ಇದನ್ನು ಕುಡಿದ ಸ್ವಲ್ಪ ಹೊತ್ತಿಗೆ ಪೂರ್ಣಿಮಾಳಿಗೆ ಹೊಟ್ಟೆ ನೋವು ಶುರುವಾಗುತ್ತದೆ. ತಕ್ಷಣವೇ ಅಭಿಯನ್ನು ಕರೆದು ವೈದ್ಯರಿಗೆ ಬರಲು ಹೇಳುತ್ತಾರೆ. ವೈದ್ಯರು ವಿಚಾರಿಸಿದಾಗ ತುಳಸಿ ಪಂಡಿತರು ನೀಡಿದ ಔಷಧಿ ಬಗ್ಗೆ ಹೇಳುತ್ತಾರೆ. ಅದನ್ನು ಲ್ಯಾಬ್ಗೆ ಕಳಿಸಲಾಗುತ್ತದೆ. ಪೂರ್ಣಿಮಾ ಹೊಟ್ಟೆ ನೋವಿನಿಂದ ಒದ್ದಾಡುತ್ತಿರುತ್ತಾಳೆ. ಆ ಔಷಧಿಯಲ್ಲಿ ವಿಷವಿತ್ತು ಎಂಬ ವಿಚಾರ ಖಚಿತಪಡಿಸಿಕೊಂಡ ವೈದ್ಯರು ಮನೆಯಲ್ಲಿ ತಿಳಿಸುತ್ತಾಳೆ. ತುಳಸಿ ಮೇಲೆ ಆರೋಪಿಸಿದ ಅಭಿ. ಈಗ ಮನೆಯವರೆಲ್ಲರೂ ಶಾಕ್ ಆಗುತ್ತಾರೆ. ತುಳಸಿಗೆ ಏನು ಮಾಡಬೇಕು ಎಂಬುದು ಗೊತ್ತಾಗುವುದಿಲ್ಲ. ಅಭಿ ಬೇಕಂತಲೇ ತುಳಸಿಯನ್ನು ಬೈಯಲು ಪ್ರಾರಂಭಿಸುತ್ತಾನೆ. ಅತ್ತಿಗೆ ತುಂಬ ಒಳ್ಳೆಯವರು, ಅವರಿಗೆ ಹೀಗೆಲ್ಲ ಆಗಲು ನೀವೇ ಕಾರಣ ಎಂದು ಆರೋಪ ಮಾಡುತ್ತಾನೆ. ತುಳಸಿ ತಾನು ಮಾಡಿದ್ದೆಲ್ಲವೂ ಒಳ್ಳೆಯದಕ್ಕೆ, ಪೂರ್ಣಿಮೆ ಚೆನ್ನಾಗಿರಬೇಕು ಎಂದು ತನ್ನ ಆಸೆ ಎಂದು ಸಮರ್ಥಿಸಿಕೊಳ್ಳಲು ಯತ್ನಿಸುತ್ತಾಳೆ. ಆದರೆ ಅಭಿ ಕೇಳುವುದಿಲ್ಲ. ಅಭಿ ಕೂಡ ಆಫೀಸ್ನಿಂದ ಮನೆಗೆ ಬಂದ ಕೂಡಲೇ ಗಾಬರಿಯಾಗುತ್ತಾನೆ. ಪೂರ್ಣಿಮಾಳಿಗೆ ಯಾಕೆ ಹೀಗೆಲ್ಲ ಆಗುತ್ತಿದೆ ಎಂದು ಆತಂಕ ಪಡುತ್ತಾನೆ. ಅಭಿ ಮಾತು ಕೇಳಿದ ಅಭಿಗೂ ತುಳಸಿ ಮೇಲೆ ಕೋಪ ಬರುತ್ತದೆ. ತುಳಸಿ ಪರ ಸಮರ್ಥ್ ಮತ್ತು ಪೂರ್ಣಿಮಾಳಿಂದ ದೂರ ಇರುವಂತೆ ಅಭಿ ಹೇಳುತ್ತಾರೆ. ಮಾಧವ್ ತುಳಸಿಯನ್ನು ವಹಿಸಿಕೊಳ್ಳಲು ಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ. ಇನ್ನು ಅಭಿ ತುಳಸಿಗೆ ಬೈಯುತ್ತಿರುವುದನ್ನು ಕೇಳಿಸಿಕೊಂಡ ಸಮರ್ಥ್ ಜಗಳ ಮಾಡುತ್ತಾನೆ. ಅದರ ಬಗ್ಗೆ ಹಾಗೆಲ್ಲ ಮಾತನಾಡಬೇಡ, ಒಬ್ಬರಿಗೆ ಒಳ್ಳೆಯದನ್ನು ಮಾಡುವಂತಾರೆ ಹೊರತು ಯಾರಿಗೂ ಕೇಟು ಬಯಸುವವರಲ್ಲ ಎಂದು ಸಮರ್ಥ್ ಹೇಳುತ್ತಾರೆ. ಅಭಿ ಮತ್ತು ಸಮರ್ಥ್ ಮತ್ತೆ ಜಗಳ ಮಾಡಲು ಶುರು ಮಾಡುತ್ತಾರೆ. ಅಷ್ಟರಲ್ಲಿ ಮಹೇಶ್ ಮಧ್ಯೆ ಬಂದು ಪ್ರವೇಶಿಸುತ್ತಾರೆ. ಸಮರ್ಥ್ ತನ್ನ ಪರ ಮಾತನಾಡುತ್ತಿರುವುದಕ್ಕೆ ತುಳಸಿಗೆ ಖುಷಿಯಾಗುತ್ತದೆ. ಆದರೆ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸುವುದು ಎಂಬುದು ಅರ್ಥವಾಗುವುದಿಲ್ಲ. ಸುಮ್ಮನಾಗುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ and ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.